1 kg ಕಡಲೆಕಾಯಿ ಬೆಲೆ 160 ರೂಪಾಯಿ. 1 ಲೀಟರ್ ಕಡಲೆ ಎಣ್ಣೆ ಮಾಡಬೇಕಾದ್ರೆ 2 ರಿಂದ 3 kg ಕಡಲೆ ಬೀಜ ಖರ್ಚಾಗುತ್ತೆ. ಆದರೆ ಈ ಕಂಪನಿಗಳು ಮಾತ್ರ ಬರೀ 180 ರೂಪಾಯಿ ನಮಗೆ 1 ಲೀಟರ್ ಕಡಲೆ ಎಣ್ಣೆಯನ್ನು ಕೊಡ್ತಾರೆ. ಯಾರಾದರೂ ತಮ್ಮ ವ್ಯಾಪಾರವನ್ನು ಲಾಸ್ ಮಾಡಿಕೊಂಡು ಜನರಿಗೆ ಕಡಿಮೆ ರೇಟ್ನಲ್ಲಿ ಯಾವುದಾದ್ರೂ ಎಲ್ಲಿಯಾದರೂ ವಸ್ತುವನ್ನು ಕೊಡ್ತಾರ? ಆದರೆ ಇವರು ಮಾತ್ರ 140 ರೂಪಾಯಿ ಲಾಸ್ ಮಾಡಿಕೊಂಡು ಜನರಿಗೆ ಕಡಿಮೆ ರೇಟ್ನಲ್ಲಿ ಎಣ್ಣೆಗಳನ್ನು ಕೊಡ್ತಾರೆ. ಆದರೂ ಕೂಡ ಇವರಿಗೆ 200 ಕೋಟಿ ಆದಾಯ ಬರುತ್ತೆ. ಇವರು ಅಡಿಗೆ ಎಣ್ಣೆ ರೂಪದಲ್ಲಿ ಜನರಿಗೆ ಪಾಯ್ಸನ್ ಅನ್ನು ಮಾರ್ತಿದ್ದಾರೆ. ಮೊದಲು ಈ ಎಣ್ಣೆಯನ್ನು ಗಾಂಡಲ್ಲಿ ತೆಗಿತಿದ್ರು. ಇದನ್ನ ಕೋಲ್ಡ್ ಪ್ರೆಸ್ಡ್ ಮೆಥಡ್ ಅಂತ ಕರೀತಾರೆ. ಕೋಲ್ಡ್ ಪ್ರೆಸ್ಡ್ ಮೆಥಡ್ ಅಂದರೆ ಫ್ರೂಟ್ಸ್, ವೆಜಿಟೇಬಲ್ಸ್, ಸೀಡ್ಸ್ಗಳಿಂದ ಹೀಟ್ ಮಾಡದೆ ಎಣ್ಣೆಯನ್ನ ಎಕ್ಸ್ಟ್ರಾಕ್ಟ್ ಮಾಡೋದು. ಈಗ ನಾವು ಮೆಜಾರಿಟಿ ಆಫ್ ದ ಆಯಿಲ್ ರಿಫೈನ್ಡ್ ಆಯಿಲ್ ಆಗುತ್ತೆ. ರಿಫೈನ್ಡ್ ಆಯಿಲ್ ಅಂದರೆ ಯೂಸಿಂಗ್ ಕೆಮಿಕಲ್ನ ಯೂಸ್ ಮಾಡಿಕೊಂಡು ಹೈ ಟೆಂಪರೇಚರಲ್ಲಿ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಹಾಗಾದರೆ ಈ ರಿಫೈನ್ಡ್ ಆಯಿಲ್ಗೂ ಕೋಲ್ಡ್ ಪ್ರೆಸ್ಡ್ ಆಯಿಲ್ಗೂ ಡಿಫ್ರೆನ್ಸ್ ನೋಡೋಣ. ರಿಫೈನ್ಡ್ ಆಯಿಲ್ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ಇದಕ್ಕೆ ಯಾವುದೇ ವಾಸನೆ ಇರೋದಿಲ್ಲ ಹಾಗೂ ಕಲರ್ ಇರೋದಿಲ್ಲ. ಈ ಆಯಿಲ್ನ ಹೈ ಪ್ರೆಷರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಲಾಗಿರುತ್ತೆ ಯೂಸಿಂಗ್ ಕೆಮಿಕಲ್. ಹಾಗೂ ಇದಕ್ಕೆ ಪ್ರಿಸರ್ವೇಟಿವ್ಗಳನ್ನು ಬಳಸಲಾಗಿರುತ್ತೆ. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದು ಸ್ವಲ್ಪ ಜಾಸ್ತಿ ಪ್ರೈಸ್ ಇರುತ್ತೆ. ಇದನ್ನ ಕಂಪ್ಲೀಟ್ ಆಗಿ ನ್ಯಾಚುರಲ್ ಆಗಿ ತಯಾರಿಸಲಾಗಿರುತ್ತೆ. ಇದು ತನ್ನದೇ ಆದಂಥ ನ್ಯಾಚುರಲ್ ಸ್ಮೆಲ್ ಇರುತ್ತೆ ಹಾಗೂ ಕಲರ್ ಇರುತ್ತೆ. ಇದಕ್ಕೆ ಯಾವುದೇ ಕೆಮಿಕಲ್ಗಳನ್ನು ಹಾಕಿ ರೆಡಿ ಮಾಡೋದಿರಲ್ಲ ಹಾಗೂ ಇದಕ್ಕೆ ಪ್ರಿಸರ್ವೇಟಿವ್ ಕೂಡ ಹಾಕಿರೋದಿಲ್ಲ. ನಾನು ಈ ಮೊದಲೇ ಹೇಳಿದಂತೆ ಯಾವ ಕಂಪನಿಯು ತನ್ನ ವ್ಯಾಪಾರವನ್ನು ಲಾಸ್ ಮಾಡಿಕೊಂಡು ಜನರಿಗೆ ಕಡಿಮೆ ರೇಟ್ನಲ್ಲಿ ಕೊಡೋದಿಲ್ಲ. ಹಾಗೂ ಕೊಟ್ಟು ಸಹ ಇವರಿಗೆ ಇಷ್ಟೊಂದು ಲಾಭ ಆಗೋದಕ್ಕೆ ಹೇಗೆ ಸಾಧ್ಯ ಅಂದರೆ ಇವರು ವೈಟ್ ಆಯಿಲ್ ಲೀಟರ್ಗೆ 30 ರೂಪಾಯಿ. ಅದಕ್ಕೆ ಬಣ್ಣ ಇಲ್ಲ, ರುಚಿ ಇಲ್ಲ, ವಾಸನೆ ಇಲ್ಲ. ಮಿಡಲ್ ಈಸ್ಟ್ ನಿಂದ ಇಲ್ಲೀಗಲ್ ಆಗಿ ನಮ್ಮ ಪೋರ್ಟ್ಗೆ ಬರುತ್ತೆ. ಅದನ್ನ ಕಡಲೆಕಾಯಿ ಎಣ್ಣೆಯಲ್ಲಿ ಸೇರಿಸಿದ್ರೆ ಕಡಲೆಕಾಯಿ ಎಣ್ಣೆ ಆಗುತ್ತೆ, ಕೊಬ್ಬರಿ ಎಣ್ಣೆಯಲ್ಲಿ ಸೇರಿಸಿದ್ರೆ ಕೊಬ್ಬರಿ ಎಣ್ಣೆ ಆಗುತ್ತೆ. ಇವರು ಮಿನರಲ್ ಆಯಿಲ್ ಅನ್ನ ಯೂಸ್ ಮಾಡ್ತಾರೆ. ಇದು ಭೂಮಿಯ ಆಳದಲ್ಲಿ ಸಿಗುತ್ತೆ, ಲೈಕ್ ಕ್ರೂಡ್ ಆಯಿಲ್ ತರ. ಇದನ್ನ ಲೀಗಲ್ ಅಂಡ್ ಇಲೀಗಲ್ ಆಗಿ ಎಕ್ಸ್ಪೋರ್ಟ್ ಮಾಡಲಾಗುತ್ತೆ. ಈ ಆಯಿಲ್ ರಿಫೈನ್ ಮಾಡಬೇಕಾದ್ರೆ ಹೆಕ್ಸಾಗೊನಲ್, ಫಾಸ್ಫರಸ್ ಆಸಿಡ್, NaOH ಹಾಗೂ ಎಥನಾಲ್ಗಳಂತಹ ದೇಹವನ್ನು ನಾಶ ಮಾಡುವ ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾರೆ. ಈಗಾಗಲೇ ಜನರು ಇದರಿಂದ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಆಗಿ ಸಾಯ್ತಾ ಇದ್ದಾರೆ. ಇದರಿಂದ ಮೇಜರ್ ಆಗಿ ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತೆ. ಬರೀ ಇದಿಷ್ಟೇ ಅಲ್ಲ, ಲಿಕ್ವಿಡ್ ಪ್ಯಾರಾಫಿನ್ ಅನ್ನೋದು ಒಂದು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್. ಅದು ಬೆರೆತಿರೋ ಎಣ್ಣೆಯನ್ನ ಸೇವಿಸಿದರೆ ಹೆಣ್ಣು ಮಕ್ಕಳು ಸಣ್ಣ ವಯಸ್ಸಿಗೆ ದೊಡ್ಡವರಾಗ್ಬಿಡ್ತಾರೆ. ಇವರ ತಿಂಗಳ ರಜೆ ಕಾಲದಲ್ಲಿ ಹೆಂಗಸರಿಗೆ ಅತಿ ಹೆಚ್ಚು ರಕ್ತಸ್ರಾವ ಆಗುತ್ತೆ. ಸಣ್ಣ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್, ಬ್ಲಡ್ ಪ್ರೆಷರ್, ಶುಗರ್, ಕೀಲ್ ನೋವು, ಕ್ಯಾನ್ಸರ್ನಂತ ಮಾರಕ ರೋಗಗಳು ಶುರುವಾಗ್ಬಿಡುತ್ತೆ. ಇವರ ಸ್ನೇಹಿತರೆ, ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪ ಇನ್ಫಾರ್ಮೇಟಿವ್ ಅನಿಸಿದೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ರೀತಿಯ ಸ್ಕ್ಯಾಮ್ಗಳನ್ನು ಎಕ್ಸ್ಪೋಸ್ ಮಾಡಬೇಕು ಅಂದರೆ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಬೇಕು. ಇಲ್ಲಾಂದರೆ ಈ ವಿಡಿಯೋಸ್ಗಳು ಡಿಲೀಟ್ ಆಗೋ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ ಅಥವಾ ಚಾನಲ್ ಕೂಡ ಟರ್ಮಿನೇಟ್ ಆಗುತ್ತೆ. ಅದಕ್ಕೆ ದಯವಿಟ್ಟು ನಿಮ್ಮ ಸಪೋರ್ಟನ್ನು ತೋರಿಸಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.